ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಸಂಬಂಧಪಟ್ಟಂತ ಸ್ಟೋರಿ ಇದು. ದರ್ಶನ್ ಪತ್ನಿ ಸಾರಿ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ? ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧರಿಸುವ ಸ್ಯಾರಿ ಪ್ರೈಸ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ? ದರ್ಶನ್ ಅವರ ವಿಜಯಲಕ್ಷ್ಮಿ ಕ್ಷಮೆಯ ಧರಿತ್ರಿ. ವಿಜಯಲಕ್ಷ್ಮಿಗೆ ದಾಸನಿಗಿಂತ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ನಟ ದರ್ಶನ್ ಪತ್ನಿ ಒಂದು ಉದ್ಯಮಿ ಕೂಡ ಹೌದು. ಅವರು ತುಂಬಾ ಸ್ಟೈಲಿಶ್ ಉಡುಗೆ ತೊಡುತ್ತಾರೆ. ಟ್ರೆಂಡಿಂಗ್ ನಲ್ಲಿರ್ತಕ್ಕಂತಹ ಡಿಸೈನರ್ ಖರೀದಿಸುತ್ತಾರೆ. ವಿಜಯಲಕ್ಷ್ಮಿ ಅವರು ಬೆಲೆ ಬಗ್ಗೆ ಚಿಂತಿಸೋದಿಲ್ಲ. ನೋಡೋದಕ್ಕೆ ಚೆನ್ನಾಗಿರುವಂತಹ ಯಾವುದೇ ಸ್ಯಾರಿ ಆಗಿರಲಿ, ಡಿಸೈನ್ ನೋಡಿ ಆ ಸ್ಯಾರಿಯನ್ನು ಇಷ್ಟಪಡ್ತಾರೆ. ಅದು ವಿಜಯಲಕ್ಷ್ಮಿ ಅವರ ಗುಣ. ಸೊ ಹಾಗಾದರೆ ವಿಜಯಲಕ್ಷ್ಮಿ ತೊಡುವಂತಹ ಸ್ಯಾರಿಯಲ್ಲಿ ಡಿಫ್ರೆಂಟ್ ಆದಂತಹ ಡಿಸೈನ್ಗಳಿರ್ತವೆ, ವರ್ಕ್ಸ್ಗಳಿರ್ತವೆ. ಆ ಬ್ಲೌಸು, ಆ ಸ್ಯಾರಿ ಎಲ್ಲವೂ ಕೂಡ ಡಿಫ್ರೆಂಟು. ಅವರು ತೊಡುವಂತಹ ಉಡುಗೆಗೆ ಒಂದು ದಂಡು ಅಭಿಮಾನಿಗಳಿದ್ದಾರೆ. ಒಂದಿಲ್ಲೊಂದು ಡಿಫ್ರೆಂಟ್ ಆಗಿರುವಂತಹ ಡ್ರೆಸ್ಗಳನ್ನು ತೊಡುವಂತಹ ವಿಜಯಲಕ್ಷ್ಮಿ ದುಬಾರಿನೋ ಅಲ್ಲ ಹಗ್ಗದ ರೇಟೋ ನೋಡೋದಿಲ್ಲ. ಅವರಿಗೆ ಇಷ್ಟ ಆದರೆ, ಡಿಸೈನ್ ಇಷ್ಟ ಆದರೆ ಅವರು ಖಂಡಿತ ಖರೀದಿ ಮಾಡ್ತಾರೆ. ಎಸ್, ಈಗ ರಕ್ಷಿತಾ ಸಹೋದರ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಮೊನ್ನೆ ದಿನ ರಕ್ಷಿತಾ ಸಹೋದರ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಆ ಸಂದರ್ಭ ಮದುವೆಯಲ್ಲಿ ದರ್ಶನ್ ದಂಪತಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಆ ಮದುವೆಯಲ್ಲಿ ವಿಜಯಲಕ್ಷ್ಮಿ ನೀಲಿ ಬಣ್ಣದ ಸ್ಯಾರಿ ತೊಟ್ಟಿದ್ರು. ಅದು ಸಿಲ್ಕ್ ಜರಿ ಇರುವಂತಹ ಎಂಬ್ರಾಯ್ಡರಿ ಸಾರಿ. ಹಾಗಾದ್ರೆ ಆ ನೀಲಿ ಬಣ್ಣದ ಸೀರೆಯ ಬೆಲೆ ಎಷ್ಟು ಗೊತ್ತಾ? ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು, ಇದು ಎಲ್ಲಿಂದ ತಗೊಂಡಿದ್ದು, ಎಷ್ಟು ಕೊಟ್ರಿ ಅಂತ. ನೀಲಿ ಬಣ್ಣದ ಸೀರೆಯ ಬೆಲೆ ಬರೋಬ್ಬರಿ 1,68,900 ರೂಪಾಯಿ. ರಕ್ಷಿತಾ ಸಹೋದರ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಆ ಮದುವೆಗೆ ಹಾಜರಾದರು. ಆ ಸಂದರ್ಭ ವಿಜಯಲಕ್ಷ್ಮಿ ತೊಟ್ಟಿದ್ದಂತಹ ಸ್ಯಾರಿ ನಿಜಕ್ಕೂ ಕೂಡ ಅತ್ಯದ್ಭುತ ಎಂದು ಹೇಳಲಾಗ್ತಾ ಇತ್ತು. ಕಾಮೆಂಟ್ ಬಾಕ್ಸ್ನಲ್ಲಿ ವಿಜಯಲಕ್ಷ್ಮಿಯ ಸೀರೆಯ ಬಗ್ಗೆ ಚರ್ಚೆಗಳು ನಡೆದಿತ್ತು. ಹೆಣ್ಣು ಮಕ್ಕಳಿಗೆ ಅಲಂಕಾರ ವಸ್ತುಗಳು ಮತ್ತು ಡ್ರೆಸ್ಗಳ ಮೇಲೆ ವಿಶೇಷ ಆಕರ್ಷಣೆ ಇರುತ್ತೆ. ಸೊ ಹಾಗಾಗಿ ಈಗ ನಾವು ರಿವೀಲ್ ಮಾಡಿದ್ದೀವಿ, ಸ್ಯಾರಿ 1 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ಸ್ಯಾರಿ. ಸೊ ವಿಜಯಲಕ್ಷ್ಮಿ ತೊಡುವಂತಹ ಸ್ಯಾರಿಗಳು ಡಿಫ್ರೆಂಟ್ ಆಗಿರ್ತವೆ, ಡಿಸೈನ್ ಚೆನ್ನಾಗಿರುತ್ತೆ, ಎಂಬ್ರಾಯ್ಡರಿ ಸೀರೆ ಆಗಿರುತ್ತೆ, ಸಾಕಷ್ಟು ಡಾರ್ಕ್ ಕಲರ್ನ ಸೀರೆಗಳು ಉಡ್ತಾರೆ. ಸೊ ಒಟ್ಟಾರೆ ಇದು ವಿಜಯಲಕ್ಷ್ಮಿಯ ಸೀರೆ ಕಥೆ.